ಇನ್ನು ಹುಬ್ಬಳ್ಳಿಯಲ್ಲಿ ಮೀಟರ್ ಬಡ್ಡಿ ದಂಧೆಯ ಹಾವಳಿ ಕೂಡ ಹೆಚ್ಚಾಗಿದೆ. ಅಲ್ಲಿಯೂ ಕೂಡ ಇಷ್ಟೇ. ಈ ರೀತಿಯ ಮೀಟರ್ ಬಡ್ಡಿ ದಂಧೆಯ ಹಾವಳಿಯಿಂದಾಗಿ ಜನ ಬೇಸತ್ತು ಹೋಗುವಂತಹ ಪರಿಸ್ಥಿತಿ. ಸಾಲ ತೆಗೆದುಕೊಂಡವರ ಪರಿಸ್ಥಿತಿಯಂತೂ ಅಯೋಮಯ. ಮೀಟರ್ ಬಡ್ಡಿ ಕಿರುಕುಳಕ್ಕೆ ವ್ಯಕ್ತಿ ಸುಸೈಡ್ ಮಾಡಿಕೊಂಡಿರೋ ಘಟನೆ ನಡೆದಿದೆ. ಟ್ರಕ್ ಕೆಳಗೆ ಬಿದ್ದು ಸಿದ್ದಪ್ಪ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಿದ್ದಪ್ಪ ಕೆಂಚಣ್ಣವರ್ ಅನ್ನುವಂತಹ ವ್ಯಕ್ತಿ ಮನೆಯಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಕೆಂಚಣ್ಣವರ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಮಹೇಶ್ಗೆ ಶಿಕ್ಷೆ ನೀಡಬೇಕು ಅಂತ ಇವರು ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿಟ್ಕೊಂಡಿದ್ದಾರೆ. ಈ ರೀತಿ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಹೇಶ್ಗೆ ಶಿಕ್ಷೆ ಆಗಬೇಕು ಈ ರೀತಿ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು. ಗೋಕುಲ್ ರೋಡ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಪ್ರಕರಣ. ಮೃತ ಸಿದ್ದಪ್ಪನ ಕುಟುಂಬಸ್ಥರಿಂದ ಠಾಣೆ ಎದುರು ಕಣ್ಣೀರು ಹಾಕಿದ್ದಾರೆ. ಕುಟುಂಬಸ್ಥರಿಗೆ ಕಮಿಷನರ್ ಶಶಿಕುಮಾರ್ ಸಾಂತ್ವನವನ್ನ ಹೇಳಿದ್ದಾರೆ. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ನಡುವೆ ನಮ್ಮ ಕಮಿಷನರ್ ಬಂದು ಏನು ಹೇಳಿದ್ರೆ ಬಡ್ಡಿ ಅವಾರ ಇದ್ರೆ ಹೇಳ್ರಿ ಏನಾರು ಇದ್ರೆ ಹೇಳ್ರಿ ನಾನು ನೋಡ್ಕೊತಾನೆ ಅಂದ್ರೆ ಆ ನೋಡ್ಕೊತಾನೆ ಅಂದ ಕಮಿಷನರ್ಗೆ ಮಂದಿನ ನಾವು ಕೊಡ್ಸೀವಿ. ಒಳ್ಳೆ ಇವತ್ತು ನಮ್ಮ ಅಣ್ಣನ ಸತ್ತಾನ. ಈ ಕಮಿಷನರ್ ನಮ್ಮ ಅಣ್ಣ ಸತ್ತಲ್ಲೇ ಬರಲಿಲ್ಲ ಅಂದ್ರೆ ಮತ್ತೆ ಯಾವ ಬಡವ್ರಿಗೆ ಹೋಗ್ಯಾರ ಅವ್ರು? ಚಿಕ್ಕ ಹಿರೇನವರು ಅಂತ ಕೊಟ್ಟು 10 ಲಕ್ಷ ಕೊಟ್ಟಂಗೆ ಮಾಡಿ 65 ಲಕ್ಷ ರೂಪಾಯಿ ವಸೂಲಿ ಮಾಡ್ಯಾರಂತ ಸರ್ ಅವ್ನ ಕಡೆಗೆ. ಕೊಟ್ಟಿದ್ದು ಕೇಳಿದ್ರೆ ಇದು ಉಲ್ಟಾ ಪಲ್ಟಾ ಮಾತಾಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಕ್ಕೆ ಅವ್ನ ಮಾನ್ಯ ಮರ್ಯಾದೆ ಹೋಗತ್ತೆ ಅಂತೇಳಿ ನಾವು ಅಂತಾರೆ. ನಮ್ಮ ಅಣ್ಣ ಆದಂಗೆ ಯಾರಿಗೂ ಆಗಬಾರ್ದು. ಇವತ್ತು 4 ಮಂದಿ ಓಡಾಡ್ದ ಅಂದ್ರೆ ನಾ ದಾಟ್ಸಿತನದಿಂದ ಮಾತಾಡ್ತೀನಿ. ಹಂಗೆ ಎಲ್ಲರೂ ಇರೋಂಗಿಲ್ಲ. ಅದಕ್ಕೆ ಕೈ ಮುಗಿದು ಹೇಳ್ತೀನಿ. ಈ ಕಮಿಷನರ್ ಕೇಳ್ರಿ, ಇವ್ರು ಪೊಲೀಸ್ ಸ್ಟೇಷನ್ ಏನು. ನಿನ್ನೆ ರಾತ್ರಿ 12 ಗಂಟೆ ಸಮಯದಲ್ಲಿ ಉಣಕಲ್ ನಿವಾಸಿ ಒಬ್ಬರು ಸಿದ್ದು ಕೆಂಚಣ್ಣವರಂತ, ಸಿದ್ದು ಮಹಾದೇವ್ ಕೆಂಚಣ್ಣವರಂತ, ಸುಮಾರು 43 ವರ್ಷದ ವ್ಯಕ್ತಿ. ಆ ವ್ಯಕ್ತಿ ಸ್ಟೇಟಸ್ ಹಾಕ್ಕೊಂಬಿಟ್ಟು ಅದರಲ್ಲಿ ಆ ಸ್ಟೇಟಸಲ್ಲಿ ಒಂದು ಡೆತ್ ನೋಟು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ನಾನು ಹಿಂಗೆ ಸುಮಾರು 10 ಲಕ್ಷ ಹಣ ಇಸ್ಕೊಂಡಿದ್ದೆ, ಇಷ್ಟು ಹಣ ವಾಪಸ್ ಕೊಟ್ಟಿದ್ದೀನಿ, ಕೊಟ್ಟಾಗಿಯೂ ಕೂಡ ಅವನು ನನಗೆ ಇನ್ನೂ ಹೆಚ್ಚಿಗೆ ಹಣ ಕೊಡುವಂಥ ಡಿಮ್ಯಾಂಡ್ ಮಾಡ್ತಾ ಇದ್ದ ಅಂತಂದು ಸ್ಟೇಟಸ್ ಹಾಕ್ಕೊಂಡು ಅದರಿಂದ ಮನನೊಂದು ನಾನು ಆತ್ಮಹತ್ಯೆ ಮಾಡ್ಕೊತಿದ್ದೀನಿ. ನಾನು ಇನ್ ಕೇಸ್ ನಂದು ಡೆತ್ ಆದಂಥ ಸಂದರ್ಭದಲ್ಲಿ ನಾನು ಲಾರಿ ಅಡಿಯಲ್ಲಿ ಬಿದ್ದರೆ ಆ ಲಾರಿ ಅವ್ರ ಮೇಲೆ ಕೇಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು 3 ಪೇಜ್ದು ಒಂದು ಪ್ರೊಲಾಂಗ್ ನೋಟ್ ಬರೆದ್ಬಿಟ್ಟು ಬಾಡಿ ಸಿಕ್ಕಿದೆ ಅವ್ರದ್ದು. ಇದರಲ್ಲಿ ಬೈಪಾಸ್ ರೋಡಲ್ಲಿ ಸಿಕ್ಕಿದೆ. ನಂತರ ನಾವು ಪರಿಶೀಲಿಸಲಾಗಿ ಆ ವ್ಯಕ್ತಿ ಇವರಿಗೆ ಪರಿಚಯ ಇದ್ದವರೇ ಮತ್ತು ಕೆಲವು ವರ್ಷಗಳ ಕೆಳಗೆಲ್ಲ ಒಬ್ರಿಗೊಬ್ರು ಚೆನ್ನಾಗಿ ವಿಶ್ವಾಸದಲ್ಲಿದ್ದವ್ರೆ. ಮತ್ತು ಹಣ ಇಸ್ಕೊಂಡಿರುವಂಥದ್ದು ಮತ್ತು ಹಣ ಏನು ಇಸ್ಕೊಂಡಿದ್ದಾರೆ ಅದಕ್ಕೆ ಬಹಳಷ್ಟು ಬಡ್ಡಿಯನ್ನು ಕಟ್ಟಿರುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಅವ್ರ ಕುಟುಂಬ. ಇನ್ನು ಹುಬ್ಬಳ್ಳಿಯಲ್ಲಿ ಮೀಟರ್ ಬಡ್ಡಿ ದಂಧೆಯ ಹಾವಳಿ ಕೂಡ ಹೆಚ್ಚಾಗಿದೆ. ಅಲ್ಲಿಯೂ ಕೂಡ ಇಷ್ಟೇ. ಈ ರೀತಿಯ ಮೀಟರ್ ಬಡ್ಡಿ ದಂಧೆಯ ಹಾವಳಿಯಿಂದಾಗಿ ಜನ ಬೇಸತ್ತು ಹೋಗುವಂತಹ ಪರಿಸ್ಥಿತಿ. ಸಾಲ ತೆಗೆದುಕೊಂಡವರ ಪರಿಸ್ಥಿತಿಯಂತೂ ಅಯೋಮಯ. ಮೀಟರ್ ಬಡ್ಡಿ ಕಿರುಕುಳಕ್ಕೆ ವ್ಯಕ್ತಿ ಸುಸೈಡ್ ಮಾಡಿಕೊಂಡಿರೋ ಘಟನೆ ನಡೆದಿದೆ. ಟ್ರಕ್ ಕೆಳಗೆ ಬಿದ್ದು ಸಿದ್ದಪ್ಪ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಿದ್ದಪ್ಪ ಕೆಂಚಣ್ಣವರ್ ಅನ್ನುವಂತಹ ವ್ಯಕ್ತಿ ಮನೆಯಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಕೆಂಚಣ್ಣವರ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಮಹೇಶ್ಗೆ ಶಿಕ್ಷೆ ನೀಡಬೇಕು ಅಂತ ಇವರು ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿಟ್ಕೊಂಡಿದ್ದಾರೆ. ಈ ರೀತಿ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಹೇಶ್ಗೆ ಶಿಕ್ಷೆ ಆಗಬೇಕು ಈ ರೀತಿ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು. ಗೋಕುಲ್ ರೋಡ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಪ್ರಕರಣ. ಮೃತ ಸಿದ್ದಪ್ಪನ ಕುಟುಂಬಸ್ಥರಿಂದ ಠಾಣೆ ಎದುರು ಕಣ್ಣೀರು ಹಾಕಿದ್ದಾರೆ. ಕುಟುಂಬಸ್ಥರಿಗೆ ಕಮಿಷನರ್ ಶಶಿಕುಮಾರ್ ಸಾಂತ್ವನವನ್ನ ಹೇಳಿದ್ದಾರೆ. ನೀನು ಕೋಟಿ ಗಟ್ಟಲೆ ಎಣ್ಣುತ್ತೇವೋ ಬಾಡೆ ನಮ್ಮ ಅಣ್ಣ ಜನ್ಮ ಕೊಡ್ಬಾರ್ದ ನೀನು ಹೇಳ್ತಿಳು ಇದ ಸ್ಟೇಷನ್ ಮುಂದೆ ಬಳಿ ಹೊಡಿಲು
ಏನ್ ಮಾಡ್ತೀನಿ ಭಾಳ ನೀರು ಈಗ ನಮ್ಮ ಹುಬ್ಳಿ ಧಾರವಾಡ ನಡುವೆ ನಮ್ಮ ಕಮಿಷನರ್ ಬಂದು ಏನು ಹೇಳಿದ್ರೆ ಬಡ್ಡೆ ವಾರ ಇದ್ರೆ ಹೇಳ್ರಿ ಏನಾರು ಇದ್ರೆ ಹೇಳ್ರಿ ನಾನು ನೋಡ್ಕೊತಾನೆ ಅಂದ್ರೆ ಆ ನೋಡ್ಕೊತಾನೆ ಅಂದ ಕಮಿಷನರ್ಗೆ ಮಂದಿನ ನಾವು ಕೊಡ್ಸೀವಿ ಒಳ್ಳೆ ಇವತ್ತು ನಮ್ಮ ಅಣ್ಣನ ಸತ್ತಾನ ಈ ಕಮಿಷನರ್ ನಮ್ಮ ಅಣ್ಣ ಸತ್ತಲ್ಲೇ ಬರಲಿಲ್ಲ ಅಂದ್ರೆ ಮತ್ತೆ ಯಾವ ಬಡವ್ರಿಗೆ ಹೋಗ್ಯಾರ ಅವ್ರು ಚಿಕ್ಕ ಹಿರೇನವರು ಅಂತ ಕೊಟ್ಟು 10 ಲಕ್ಷ ಕೊಟ್ಟಂಗೆ ಮಾಡಿ 65 ಲಕ್ಷ ರೂಪಾಯಿ ವಸೂಲಿ ಮಾಡ್ಯಾರಂತ ಸರ್ ಅವ್ನ ಕಡೆಗೆ ಕೊಟ್ಟಿದ್ದು ಕೇಳಿದ್ರೆ ಇದು ಉಲ್ಟಾ ಪಲ್ಟಾ ಮಾತಾಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಕ್ಕೆ ಅವ್ನ ಮಾನ್ಯ ಮರ್ಯಾದೆ ಹೋಗತ್ತೆ ಅಂತೇಳಿ ನಾವು ಅಂತಾರೆ ನಮ್ಮ ಅಣ್ಣ ಆದಂಗೆ ಯಾರಿಗೂ ಆಗಬಾರ್ದು ಇವತ್ತು 4 ಮಂದಿ ಓಡಾಡ್ದ ಅಂದ್ರೆ ನಾ ದಾಟ್ಸಿತನದಿಂದ ಮಾತಾಡ್ತೀನಿ ಹಂಗೆ ಎಲ್ಲರೂ ಇರೋಂಗಿಲ್ಲ ಅದಕ್ಕೆ ಕೈ ಮುಗಿದು ಹೇಳ್ತೀನಿ ಈ ಕಮಿಷನರ್ ಕೇಳ್ರಿ ಇವ್ರು ಪೊಲೀಸ್ ಸ್ಟೇಷನ್ ಏನು ನಿನ್ನೆ ರಾತ್ರಿ 12 ಗಂಟೆ ಸಮಯದಲ್ಲಿ ಉಣಕಲ್ ನಿವಾಸಿ ಒಬ್ಬರು ಸಿದ್ದು ಕೆಂಚಣ್ಣವರಂತ ಸಿದ್ದು ಮಹಾದೇವ್ ಕೆಂಚಣ್ಣವರಂತ ಸುಮಾರು 43 ವರ್ಷದ ವ್ಯಕ್ತಿ. ಆ ವ್ಯಕ್ತಿ ಸ್ಟೇಟಸ್ ಹಾಕ್ಕೊಂಬಿಟ್ಟು ಅದರಲ್ಲಿ ಆ ಸ್ಟೇಟಸಲ್ಲಿ ಒಂದು ಡೆತ್ ನೋಟು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ನಾನು ಹಿಂಗೆ ಸುಮಾರು 10 ಲಕ್ಷ ಹಣ ಇಸ್ಕೊಂಡಿದ್ದೆ, ಇಷ್ಟು ಹಣ ವಾಪಸ್ ಕೊಟ್ಟಿದ್ದೀನಿ, ಕೊಟ್ಟಾಗಿಯೂ ಕೂಡ ಅವನು ನನಗೆ ಇನ್ನೂ ಹೆಚ್ಚಿಗೆ ಹಣ ಕೊಡುವಂಥ ಡಿಮ್ಯಾಂಡ್ ಮಾಡ್ತಾ ಇದ್ದ ಅಂತಂದು ಸ್ಟೇಟಸ್ ಹಾಕ್ಕೊಂಡು ಅದರಿಂದ ಮನನೊಂದು ನಾನು ಆತ್ಮಹತ್ಯೆ ಮಾಡ್ಕೊತಿದ್ದೀನಿ. ನಾನು ಇನ್ ಕೇಸ್ ನಂದು ಡೆತ್ ಆದಂಥ ಸಂದರ್ಭದಲ್ಲಿ ನಾನು ಲಾರಿ ಅಡಿಯಲ್ಲಿ ಬಿದ್ದರೆ ಆ ಲಾರಿ ಅವ್ರ ಮೇಲೆ ಕೇಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು 3 ಪೇಜ್ದು ಒಂದು ಪ್ರೊಲಾಂಗ್ ನೋಟ್ ಬರೆದ್ಬಿಟ್ಟು ಬಾಡಿ ಸಿಕ್ಕಿದೆ ಅವ್ರದ್ದು. ಇದರಲ್ಲಿ ಬೈಪಾಸ್ ರೋಡಲ್ಲಿ ಸಿಕ್ಕಿದೆ. ನಂತರ ನಾವು ಪರಿಶೀಲಿಸಲಾಗಿ ಆ ವ್ಯಕ್ತಿ ಇವರಿಗೆ ಪರಿಚಯ ಇದ್ದವರೇ ಮತ್ತು ಕೆಲವು ವರ್ಷಗಳ ಕೆಳಗೆಲ್ಲ ಒಬ್ರಿಗೊಬ್ರು ಚೆನ್ನಾಗಿ ವಿಶ್ವಾಸದಲ್ಲಿದ್ದವ್ರೆ ಮತ್ತು ಹಣ ಇಸ್ಕೊಂಡಿರುವಂಥದ್ದು ಮತ್ತು ಹಣ ಏನು ಇಸ್ಕೊಂಡಿದ್ದಾರೆ ಅದಕ್ಕೆ ಬಹಳಷ್ಟು ಬಡ್ಡಿಯನ್ನು ಕಟ್ಟಿರುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಅವ್ರ ಕುಟುಂಬ. ಇನ್ನು ಹುಬ್ಬಳ್ಳಿಯಲ್ಲಿ ಮೀಟರ್ ಬಡ್ಡಿ ದಂಧೆಯ ಹಾವಳಿ ಕೂಡ ಹೆಚ್ಚಾಗಿದೆ. ಅಲ್ಲಿಯೂ ಕೂಡ ಇಷ್ಟೇ, ಈ ರೀತಿಯ ಮೀಟರ್ ಬಡ್ಡಿ ದಂಧೆಯ ಹಾವಳಿಯಿಂದಾಗಿ ಜನ ಬೇಸತ್ತು ಹೋಗುವಂತಹ ಪರಿಸ್ಥಿತಿ. ಸಾಲ ತೆಗೆದುಕೊಂಡವರ ಪರಿಸ್ಥಿತಿ ಅಂತೂ ಅಯೋಮಯ. ಮೀಟರ್ ಬಡ್ಡಿ ಕಿರುಕುಳಕ್ಕೆ ವ್ಯಕ್ತಿ ಸುಸೈಡ್ ಮಾಡಿಕೊಂಡಿರೋ ಘಟನೆ ನಡೆದಿದೆ. ಟ್ರಕ್ ಕೆಳಗೆ ಬಿದ್ದು ಸಿದ್ದಪ್ಪ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಿದ್ದಪ್ಪ ಕೆಂಚಣ್ಣವರ್ ಅನ್ನುವಂತಹ ವ್ಯಕ್ತಿ ಮನೆಯಲ್ಲಿ ಡೆತ್ ನೋಟನ್ನು ಬರೆದಿಟ್ಟು ಕೆಂಚಣ್ಣವರ್ ಸುಸೈಡ್ ಮಾಡಿಕೊಂಡಿದ್ದಾರೆ. ಮಹೇಶ್ಗೆ ಶಿಕ್ಷೆ ನೀಡಬೇಕು ಅಂತ ಇವರು ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಕೊಂಡಿದ್ದಾರೆ. ಈ ರೀತಿ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಹೇಶ್ಗೆ ಶಿಕ್ಷೆ ಆಗಬೇಕು ಈ ರೀತಿ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು. ಗೋಕುಲ್ ರೋಡ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಪ್ರಕರಣ. ಮೃತ ಸಿದ್ದಪ್ಪನ ಕುಟುಂಬಸ್ಥರಿಂದ ಠಾಣೆ ಎದುರು